ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್. ತಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಮುನು ಅಂದ್ಬಿಟ್ಟು, ಎಮರ್ನಳ್ಳಿ, ಶಿಲ್ಘಟ್ಟ ತಾಲೂಕು, ಜಮಖಂಡಿ ಹೋಬಳಿ, ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಚಿಕ್ಕಬಳ್ಳಾಪುರ. ಮೊನ್ನವರೇ ಇದು ಮನೇಲಿ ಹುಟ್ಟಿರೋ ಕಡಸು? ಹೌದು, ಮನೆಯಲ್ಲೇ ಹುಟ್ಟಿದ್ದು ಕಡಸು. ಒಂದೂವರೆ ವರ್ಷ ಆಗಿದೆ. ಲಕ್ಷ್ಮಿ ಅಂತ ಅವಾಗ ಲಕ್ಷ್ಮಿ ಅಂತ. ಹೌದು ಹೌದು ಫೋಟೋ ಓಡಾಡ್ತಿತ್ತು. ಹೌದು ಹೌದು ಅವಾಗೆಲ್ಲ ತುಂಬ ಕರುವಲ್ಲಿ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ಆಗಿತ್ತು. ಹೌದೌದೌದು. ಲಕ್ಷ್ಮಿ ಅಂತ ನಾಮಕರಣ ಮಾಡಿದ್ದೀರಾ? ಹೌದು ಹೌದು ಹೌದು. ಮನೇಲೇ ಹುಟ್ಟಿರೋದು? ಮನೆಯಲ್ಲೇ ಹುಟ್ಟಿರೋದು. ತರಬಳ್ಳಿ ನಾರಾಯಣ ಸ್ವಾಮಣ್ಣ ಇದಾರಲ್ಲ, ಅವ್ರವರಿಗೆ ಹುಟ್ಟಿರೋದು ಕರ ಇದು. ಅವ್ರ ಹತ್ರ 3 ಇದ್ದಾವೆ. ಯಾವುದಕ್ಕೆ ಬಿಡಿಸಿದ್ರಿ? ನಾವು ದೊಡ್ಡವರು ಇತ್ತಲ್ಲ, ಬಸ್ತಿ ಮಗ, ಅದಕ್ಕೆ ಬಿಡಿಸಿದ್ದು. ದೊಡ್ಡವರಿಗೆ ಇವಾಗ ಪ್ರೆಸೆಂಟ್ ಇದೆ ದೊಡ್ಡವರಿಗೆ. ಹೌದು ಹೌದು, ದೊಡ್ಡವರಿಗೆ ಆ ಊರಿಗೆ ಹುಟ್ಟಿರೋ ಕರು. ಹೌದು, ಸೇಮ್ ಬಸ್ತಿ ಊರಿಗೆ ಏನು ಹುಡುತ್ತೋ ಹಂಗೆ ಹುಟ್ಟಿದೆ. ಹೌದು ಹೌದು. ಏನೋ ನಮ್ಮ ಭಾಗದಲ್ಲಿ ಅವ್ರು ಇರೋದಕ್ಕೆ ಈ ತರ ನಾವು ಕರ ಪಡೆಯೋಕೆ ಸಾಧ್ಯ. ಹೌದು, ಈ ಕಡೆ ಎಲ್ಲ ಊರುಗಳಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮ್ಮ ಈ ಕಡೆ ಶಿಲ್ಘಟ್ಟ ತಾಲೂಕು, ಈ ಕಡೆ ಹೊಸಕೋಟೆ ತಾಲೂಕು, ಈ ಕಡೆ ನಮ್ಮ ಚಿಕ್ಕಬಳ್ಳಾಪುರ, ಈ ಕಡೆ ಎಲ್ಲ, ಈ ಕಡೆ ಭಾಗದಲ್ಲೆಲ್ಲ ನಮಗೆ ಒಳ್ಳೆ ಓರಿ ಇರೋದಂದ್ರೆ ತರಬಳ್ಳಿ ನಾರಾಯಣ ಸ್ವಾಮಣ್ಣ ಅವ್ರದ್ದು ಒಳ್ಳೆ. ಅದರಲ್ಲಿ ಇನ್ನೊಂದು ಏನಂದ್ರೆ ಬಸ್ತಿ ಬ್ಲಡ್ ಎಲ್ಲ ಇದೆ. ಅದ್ರ ಮಗನೇ ಇವಾಗ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ರೆಡಿ ಆಗ್ತಾ ಇದೆ. ಅದೇನಾದ್ರೂ ಕ್ರಾಸಿಂಗ್ ಬಂದ್ರೆ ಅದಕ್ಕೆ ಬಿಡ್ಸೋಣ ಅಂತ ಅನ್ಕೊಂಡಿದೀವಿ. ಹೌದು, ರುದ್ರನ್ ಬಿಡ್ಸೋಣ ಅನ್ಕೊಂಡಿದ್ದೀವಿ. ಹೌದು ಹೌದು. ಅಂದ್ರೆ ಪ್ಯೂರ್ ಎಲ್ಲ ಬಸ್ತಿ ಲೈನೇನೆ. ಹೌದು, ಎಲ್ಲ ಬಸ್ತಿ ಲೈನೇ ಇದೆ. ತುಂಬಾ ಸಾಧುವಾಗಿದೆ ಕಡಸು. ತುಂಬಾ ಸಾಧುನೆ. ಮನೆಯಲ್ಲ ಹುಟ್ಟಿರೋದಕ್ಕಿಂತ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾರೇ ಮುಟ್ಟಿದ್ರು ಏನ್ ಗಲಾಟೆ ಏನಿಲ್ಲ. ತುಂಬಾ ಸಾಧು. ಮನೆಯಲ್ಲೆಲ್ಲ ಬರುತ್ತೆ, ಓಡಾಡುತ್ತೆ. ಇವಾಗಲೂ ಮನೆ ಒಳಗಡೆ ಬರುತ್ತಾ? ಬರುತ್ತೆ, ಬಟ್ ಈಗ ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ, ಅದರಿಂದ ಜಾರುತ್ತೆ ಒಂಚೂರು. ನೋಡ್ಬೋದು, ಕತ್ತಾಗಿರ್ಬೋದು ಒಂದು ಚೂರು. ಹೌದು, ಎಲ್ಲ ಸೇಮ್ ಅದ್ರ ಅಪ್ಪನ ಕ್ವಾಲಿಟಿ ನೋಡ್ಬೋದು. ಕಾಲು, ಕೈ, ಕತ್ತು. ಕೂಟ ಏನಾರು ಹಾಕ್ತೀರಾ? ಇಲ್ಲ ಇಲ್ಲ, ಕೂಟ ಏನು ಹಾಕಲ್ಲ. ನೋಡ್ಬೇಕು, ಇನ್ನೂ ಸ್ವಲ್ಪ ಸಾಕನ ಅನ್ಕೊಂಡಿದೀವಿ. ವ್ಯಾಪಾರಕ್ಕೆ ಬಂದ್ರೆ ಕೊಡ್ತೀರಾ? ಅದೇ ಇನ್ನೂ ಒಂದು ದಿನ ಸಾಕನ ಅಂತಿದೀವಿ, ಆಮೇಲೆ ನೋಡೋಣ. ಆಮೇಲೆ ವ್ಯಾಪಾರದ ಮಾತು, ಜಾತ್ರೆ ಟೈಮ್ಗೆ ನೋಡೋಣ. ಈಗ ಇದ್ರ ತಂಗಿ ಹುಟ್ಟಿದಾಳೆ. ಮತ್ತೆ ಇದ್ರ ತಂಗಿ ಹುಟ್ಟಿದಾಳೆ, ಅದೇ ಊರಿಗೆನೆ. ಅದ್ರಿಗೆ ಇನ್ನೂ ಏನು ಹೆಸರಿಟ್ಟಿಲ್ಲ, ಇಡಬೇಕು. ಇದ್ರ ತಂಗಿ ಮತ್ತೆ ಇದ್ರ ತಂಗಿ. ಮೇಂಟೆನೆನ್ಸ್ ಏನೇನು ಮಾಡ್ತಾ ಇದ್ದೀರಾ? ಮೇಂಟೆನೆನ್ಸ್ ಏನಿಲ್ಲ ಇದ್ರೆ, ಏನಂದ್ರೆ ನಾವು ಏನೋ ಒಂಚೂರು ತಿಂಡಿ ಪಂಡಿ ಕೊಡ್ತೀವಿ, ಅಷ್ಟು ಬಿಟ್ರೆ. ಇನ್ನು ನಾವು ಮಳೆಗಾಲದಲ್ಲಿ ಹಸಿಮೇವು ಕೊಡ್ತೀವಿ, ಬೇಸಿಗೆ ಟೈಮಲ್ಲಿ ಮಾಮೂಲಿ ರಾಗಿ ಹುಲ್ ಕೊಡ್ತೀವಿ, ಅಷ್ಟು ಬಿಟ್ರೆ ಇನ್ನೇನು ಮೇಂಟೆನೆನ್ಸ್ ಏನಿಲ್ಲ. ಸ್ವಲ್ಪ ನಾವು ಕರ ಚೆನ್ನಾಗಿರ್ಬೇಕು, ಸ್ವಲ್ಪ ವೈಟ್ ಇರಬೇಕು, ಬಿಳುಪಿರ್ಬೇಕು ಅಂದ್ರೆ ಸ್ವಲ್ಪ ಹೀಟಲ್ಲಿ ನೋಡ್ಕೊಬೇಕು. ಒಂಚೂರು ತಿಂಡಿ ಪಂಡಿ ಚೆನ್ನಾಗಿ ಕೊಟ್ಕೊಂಡ್ರೆ ಸ್ವಲ್ಪ ಕಲರ್ ಬರುತ್ತೆ, ಬಣ್ಣ ಬರುತ್ತೆ. ನಾವು ಇನ್ನೂ ಒಂಚೂರು ರೆಡಿ ಮಾಡಬೇಕು, ಸಾಲದು ಕರ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಇಲ್ಲ, ಮನೆಗೆ ಹುಟ್ಟಿರೋ ಕರು ಅಂದ್ರೆ ಇಷ್ಟೇ ಸಾಕು. ಏನು ಇನ್ನ ಓವರ್ ಡೆವಲಪ್ಮೆಂಟು, ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಬೇಕಾಗಿ. ಏನೋ ನಮ್ಮ ಖುಷಿ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಖುಷಿ ಅಷ್ಟೇ, ಇನ್ನೇನಿಲ್ಲ. ಮುದ್ದಾಗಿ ತುಂಬಾ ಚೆನ್ನಾಗಿದೆ. ಮುದ್ದಾಗಿ ತುಂಬಾ ಚೆನ್ನಾಗಿದೆ. ಚಿಕ್ಕರು ಅಲ್ಲಿ ನಮ್ಮ ತಾತ ಜೊತೆ ಜಾಸ್ತಿ ಇರ್ತಾ ಇತ್ತು. ನಮ್ಮ ತಾತ ಪೇಪರ್ ಓದ್ತಿದ್ರೆ ಜೊತೆಯಲ್ಲಿ ಸುಮ್ಮನೆ ನಿಂತ್ಕೊಂಡಿರತ್ತ. ಅದೊಂದು ವಾಡಿಕೆ ಇವಾಗ ಬಿಟ್ರೆ ಹೋಗ್ತದೆ, ಟ್ರೈನ್ ಏನಿಲ್ಲ. ಗುಂಡಿ ಆಗಿರ್ಬೋದು ಎಲ್ಲ ಬಗ್ಗೆ. ಹೌದು, ಎಲ್ಲ ಜಾಗದಲ್ಲೂ ಏನೋ ಬೆಳ್ತೋಸಂಗೆ ಇಲ್ದಿರ ಚೆನ್ನಾಗಿ ಊಟೈತೆ ಕರ. ಮೋಹನವ್ರೆ, ನಿಮಗೆ ಈ ಹಳ್ಳಿ ಕಾರು ಯಾವಾಗಿಂದ ಕಟ್ತಾ ಇರೋದು ನೀವು? ಅಂದ್ರೆ ನಾವು ನಮ್ಮ ತಾತ ಅವ್ರ ಕಾಲದಿಂದ ಕಟ್ತಾವ್ರೆ. ಅಂದ್ರೆ ನನಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇರೋದ್ರಿಂದ ನಾನು ಹಸುಗಳು ಸ್ವಲ್ಪ ಕ್ರೇಜ್ ಜಾಸ್ತಿ ನನಗೆ. ಒಂದು ಮನೇಲಿ ಒಂದು ಕರ ಹಾಕ್ಸೋಣ ಅನ್ನೋ ಒಂದು ಇಂಟೆನ್ಷನ್. ತಂದು ಸಾಕೋದಕ್ಕಿಂತ ಮನೇಲಿ ಒಂದು ಕರ ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಇಂಟೆನ್ಷನ್ ಅಷ್ಟೇ. ಒಂದು ಹಸು ಇದೆ, ಹಸುನಲ್ಲಿ 2 ಕರು. ಹೌದು, 2 ಕರು ಹಾಕಿದಾವೆ. ಮುಂಚೆ ಒಂದು ಹಸು ಇತ್ತು, ಅವು ಹಿಂಗೆ ಯಾರೋ ಕೇಳಿದ್ರು, ಅವ್ರು ಕೊಟ್ವಿ. ಹಿಂಗೆ ಯಾರೋ ಬಂದಾಗ ಕೇಳಿರ್ತಾರಲ್ವಾ, ಅವ್ರಿಗೆ ಮಾತು ಕೊಟ್ಟಿರ್ತೀರ, ಅವಾಗ ತುಂಬಾ ಆಗಿದ್ಮೇಲೆ ಕೊಟ್ಟಿದ್ವಿ. ಅದು ಅಂದ್ರೆ ಮುಂಚೆ ಎತ್ಕಟ್ತಿದ್ರು. ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ನಮ್ಮ ಮನೇಲಿ ಹುಳ ಮೆಸ್ತಿದ್ದು, ಅಂದ್ರೆ ಚಿಕ್ಕ ಹುಡುಗಲಿದ್ದಾಗ. ಆಮೇಲೆ ಚನ್ನಂಕಿ ಇರ್ತಾ ಇತ್ತು. ಹಿಂಗೆ ಅವಾಗ ಎತ್ತಿನ ಬಂಡಿಯಲ್ಲಿ ಜಾಸ್ತಿ ಹೊಡಿತಿದ್ದೆ ಚನ್ನಂಕಿ ಎಲ್ಲ. ನಮ್ಮ ಪಕ್ಕದೂರಲ್ಲಿ ಹೊಸೂರು ಅಂದ್ಬಿಟ್ಟು, ಹೊಸೂರ್ಗೆ ನಾನು ಯಾವಾಗ್ಲೂ ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಇದ್ದೆ. ಏನೋ ಅವರು ಚನ್ನಂಕಿ ಹಾಕೊಂಡೋಗಿ ಬರ್ತಿದ್ರು. ಏನೋ ಚಿಕ್ಕ ಹುಡುಗ ನಿಂಕ ಅದೊಂದು ವಾಡಿಕೆ, ಎತ್ತಿನ ಬಂಡಿ ಎಲ್ಲ ನೋಡಿದ್ರೆ ಒಂದು ಎಕ್ಕಿ ಓಡ್ಸೋಣ ಅನ್ನೋ ಒಂದು ಅನ್ಸ್ತದೆ. ನಿಮ್ದು ಹಳ್ಳಿಕಾರ್ ಲವರ್ಸ್ ಅಂತ ಪೇಜ್ ಇದೆ. ಹೌದೌದು.
ಇದೆ. ಬಟ್ ಜನ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಅಂತ ನಿಮ್ಮ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆಲ್ಲ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಳ್ಳೆಯದು. ಇದು ತಂಗಿ ಮತ್ತೆ ಇದು ರಾಮನ್ ಪರಿಚಯ ಮಾಡ್ಕೊಡ್ತೀರಾ? ಹಾಂ ಮಾಡ್ಕೊಡ್ತೀನಿ. ಬನ್ನಿ, ಹಾಗೆ ಬನ್ನಿ.